ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿ.ಕೆ. ಶಿವಕುಮಾರ್ ಅವ್ರನ್ನ ದೇವರು ಅಂತ ಹೇಳಿದ್ರಿ. ಈಗಲೂ ನೀವು ಅವ್ರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ? ಜೊತೆಗೆ ಏನಾದರೂ ಆರ್ಡರ್ ಮಾಡಿದಾರಾ ನಿಮಗೆ ರೀಸೆಂಟ್ ಆಗಿ? ಹೇಗೆ ಆರ್ಡರ್ ಏನು ಮಾಡಿದ್ದಾರೆ ಅದೇನು ಅಲ್ಲಿ ಹೇಳ್ತೀನಿ. ಏನಂದರೆ ನೋಡಪ್ಪ, ನೀನು ಇಡೀ ಇಂಡಿಯಾದಲ್ಲಿ ನಿನ್ನಿಂದ ನೀನು ಡಿ.ಕೆ. ಶಿವಕುಮಾರ್ ಶಿಷ್ಯ ಅಂತ ಇಡೀ ಡೆಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ ಶಿಷ್ಯ KGF ಬಾಬು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ನಿನ್ನ ಮಾತು ಕೇಳಲಿಲ್ಲ, ನನ್ನ ಮಾತು ಕೇಳಲಿಲ್ಲ. ನಿನ್ನ ತಪ್ಪು ಮಾಡಿದೆ, ನಿನ್ನಿಂದ ನನಗೆ ಅವಮಾನ ಆಗಿದೆ. ಆದ್ದರಿಂದ ನೀನು ಇದು ಚಿಕ್ಕಪೇಟಲ್ಲಿ ನೀನು ಎಲ್ಲೂ ಹೋಗಬಾರ್ದು, ನಾನು ಹೇಳೋವರೆಗೂ. R.V. ದೇವರಾಜ್ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ನೀನು ಅಲ್ಲಿ ಹೋಗಬಾರ್ದು ಅಂತ ಫಸ್ಟ್ ಒಂದು ತಪ್ಪು ಮಾಡಿದ್ದೆ ನಾನು. ಅವ್ರ ಮಾತು ಕೇಳ್ದಂಗೆ ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ದೆ. ಎರಡನೇ ತಪ್ಪು ಮಾಡಬಾರ್ದು ಅಂತ ಆವತ್ತಿಂದ ನಾನು ಆ ಚಿಕ್ಕಪೇಟಲ್ಲಿ ಯಾವುದೇ ಮದುವೆ ಆಗಲಿ ಯಾರೇ ಸತ್ರೆ ಆಗಲಿ ನಾನಲ್ಲಿ ಕಾಲಿಟ್ಟಿಲ್ಲ. ಅವ್ರ ಆರ್ಡರ್ನ ರೆಫ್ಯೂಸ್ ಮಾಡಿ ನಾನು ಚಿಕ್ಕಪೇಟೆಗೆ ಹೋಗಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಸಾಹೇಬ್ರು ಯಾವಾಗ ಹೇಳ್ತಾರೆ, ಡಿ.ಕೆ. ಸಾಹೇಬ್ರು ಯಾವಾಗ ಹೇಳ್ತಾರೆ ಆವಾಗ ಹೋಗೋಣ ಅಂತ. ನಮ್ಮ ಕಾರ್ಯಕರ್ತರುಗಳಿಗೆ ಅಲ್ಲಿ ಕೆಲಸ ಮಾಡ್ತಾರೆ, ನನ್ನ ಜೊತೆಗೆ ಇರೋರು, ನನ್ನ ಜೊತೆ ನನಗೆ ಪ್ರಾಣಕ್ಕೆ ಪ್ರಾಣ ಕೊಡೋರು ಇನ್ನೂ ಇದ್ದಾರೆ. 21,000 ಜನ ಇದ್ದಾರೆ. ಅವ್ರಿಗೆ ಅದೇ ಹೇಳ್ತೀನಿ, ಸಾಹೇಬ್ರು ಆರ್ಡ್ರ್ ಆಗಿದೆ, ನೀನು ನಾನು ಹೇಳೋವರೆಗೂ ನೀನು ಚಿಕ್ಕಪೇಟಲ್ಲಿ ಹೋಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ R.V. ದೇವರಾಜ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿದ್ದಾರೆ. ಅದಕ್ಕೆ ನಾನು ಬರ್ತಲ್ಲ. ಸಾಹೇಬ್ರು ಯಾವಾಗ ನನಗೆ ಅಲ್ಲಿ ಹೋಗಿ ಅಂತ ಹೇಳ್ತಾರೋ ಆವತ್ತೇ ಹೋಗ್ತೀನಿ, ಅದು ಮುಂದೆ ನಾನು ಹೋಗೋದಿಲ್ಲ ಅಂತೇಳ್ಬಿಟ್ಟು ನಾನು ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ದೀನಿ. ನಾನು ಹೋಗಿಲ್ಲ ಅಂದ್ರೂ ನಮ್ಮ ಕಾರ್ಯಕರ್ತರು, ನನ್ನ ಫ್ಯಾನ್ಸು, ನನ್ನ ಫ್ರೆಂಡ್ಸು, ನಮ್ಮ ಅಕ್ಕ ತಂಗಿಗಳು ನನ್ನ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ, ಇವತ್ತು ಕೆಲಸ ಮಾಡ್ತಾರೆ. ನಾನು ಆದಮೇಲೆನೂ ನಾನು ಒಂದೇ ಕರ್ನಾಟಕದಲ್ಲಿ ಒಂದು MLA, ಡಿಪ್ಯೂಟೆಡ್ MLA, ಇವತ್ತು ಅಲ್ಲಿ ನಾನು ಏನು ಪ್ರಾಮಿಸ್ ಮಾಡಿದ್ದೀನಿ ಅದಕ್ಕೆ ಕೆಲಸ ಮಾಡಿಕೊಡ್ತಾ ಇರೋದು ನಾನು ಒಬ್ಬನೇ.